ಜೈ ಕನ್ನಡಾಂಬೆ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಕಾವೇರಿಯ ಮಡಿಲಲ್ಲಿ ನಗುವೆ ಟೈಮ್ ಇವಾಗ 6:21 AM ಆಗಿದೆ. ಬೆಳಗ್ಗೆ ನಾನು ನಿಮಗೆ ನಮ್ಮ ಹರಿಹರದ ಹೊಳೆ ತೋರ್ಸಕ್ಕೆ ಬಂದಿದ್ದೀನಿ. ತುಂಗಭದ್ರಾ ನದಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಹರಿದು ಕೊನೆಗೆ ಕೃಷ್ಣಾ ನದಿಯನ್ನು ಸೇರುತ್ತದೆ. ತುಂಗಾ ಮತ್ತು ಭದ್ರಾ ಎಂಬ ಎರಡು ನದಿಗಳು ಕೂಡಲಿಯಲ್ಲಿ, ಶಿವಮೊಗ್ಗ ಜಿಲ್ಲೆ ಕೂಡಲಿಯಲ್ಲಿ ಸಂಗಮಗೊಂಡ ನಂತರ ಈ ನದಿಗೆ ತುಂಗಭದ್ರಾ ಎಂಬ ಹೆಸರು ಬಂದಿದೆ. ತುಂಗಭದ್ರಾ ನದಿಯ ಒಟ್ಟು ಉದ್ದ ಸುಮಾರು 531 ಕಿಲೋಮೀಟರ್. ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ನಾವು ಹಾಡು ಕೇಳೇ ಇರ್ತೀವಿ. ಕಾವೇರಿ ನದಿ ರೀತಿಯೇ ನಮ್ಮ ತುಂಗಭದ್ರಾ ಕೂಡ ಕರ್ನಾಟಕದ ಜೀವನಾಡಿ ಅಂತ ನಾವು ಹೇಳಬಹುದು. ಕುಡಿಯುವ ನೀರು, ಕೃಷಿ ಹಾಗೂ ವಿದ್ಯುತ್ ಉತ್ಪಾದನೆಗೆ ಈ ನದಿ ಬಹಳ ಮುಖ್ಯವಾಗಿದೆ. ಆ ಕಡೆ ಕಾಣಿಸ್ತಿರೋದು ರೈಲ್ವೆ ಬ್ರಿಡ್ಜ್. ನೋಡಿ, ಆ ಕಡೆ ಕಾಣ್ತಿರೋದು ದುರ್ಗಾ ದೇವಸ್ಥಾನ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇರೋದು ರಾಘವೇಂದ್ರ ಮಠ. ಮತ್ತೆ ಪಕ್ಕಕ್ಕೆ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ. ಇಲ್ಲೇನು ಆರ್ಚ್ ಥರ ಪ್ರಿಪೇರ್ ಮಾಡ್ತಿದಾರಲ್ಲ, ಇದು ತುಂಗಾರತಿಗೆ ಅಂಥೇಳಿ ಮಾಡ್ತಾ ಇರೋದು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ತುಂಗಾರತಿನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ತುಂಗಭದ್ರಾ ನದಿಯ ಪ್ರಮುಖ ಉಪನದಿಗಳೆಂದರೆ ವರದಾ, ವೇದಾವತಿ, ಹರಿದ್ರಾ ಹಾಗೂ ಕುಮುದ್ವತಿ. ನಾವಿವಾಗ ಹೊಸ ಬ್ರಿಡ್ಜ್ ಮೇಲಿರೋದು. ಹಿಂದ್ಗಡೆ ಹಳೆ ಬ್ರಿಡ್ಜ್ ಇದೆ, ಅಲ್ಲೂ ಒಂದ್ಸತಿ ಹೋಗ್ಬರೋಣ. ಆ ಕಡೆ ಕಾಣಿಸ್ತಾ ಇರೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ನೀವಿವಾಗ ನೋಡಬಹುದು, ನದಿಯಲ್ಲಿರುವ ಮಂಟಪ ಮುಕ್ಕಾಲು ಭಾಗ ಮುಳುಗಿದೆ. ಈ ನದಿಯ ಬಗ್ಗೆ ಒಂದು ಆಸಕ್ತಿದಾಯಕ ಮಾಹಿತಿ ಎಂದರೆ, ಈ ನದಿಯನ್ನು ರಾಮಾಯಣದಲ್ಲಿ ಪಂಪಾ ತೀರ್ಥ ಎಂದು ಉಲ್ಲೇಖಿಸಲಾಗಿದೆ. ಈ ಬ್ರಿಡ್ಜಿನ ಕನ್ಸ್ಟ್ರಕ್ಷನ್ ಯಾವಾಗ ಕಂಪ್ಲೀಟ್ ಆಯ್ತು ಅಂದರೆ, ಫಸ್ಟ್ ಟೈಮ್ ನನಗೂ ನೋಡಿ ಸ್ವಲ್ಪ ಶಾಕ್ ಆಯಿತು. ಕ್ರಿಸ್ತ ಶಕ 1868ರಲ್ಲೇ ಈ ಬ್ರಿಡ್ಜ್ ಕಂಪ್ಲೀಟ್ ಆಗಿತ್ತು, ಹಳೆ ಬ್ರಿಡ್ಜು. ಅದರ ಡಾಕ್ಯುಮೆಂಟ್ ಕೂಡ ನಿಮ್ಗೆ ಹಾಕ್ತೀನಿ ನಾನು. ಮತ್ತು ಜನ ಬೆಳಗ್ಗೆ ವಾಕಿಂಗ್ ಮಾಡೋಕ್ಕೆಲ್ಲ ಈಗ ಇದೇ ಹಳೆ ಬ್ರಿಡ್ಜನ್ನು ಯೂಸ್ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ನಮ್ಮ ಹಳೆ ಬ್ರಿಡ್ಜ್. ಆ ಕಡೆ ಇರೋದು ಹೊಸ ಬ್ರಿಡ್ಜ್. ಈಗ ಆ ಕಡೆ ಇರೋ ಹೊಸ ಬ್ರಿಡ್ಜು ಹರಿಹರದಿಂದ ರಾಣೆಬೆನ್ನೂರಿಗೆ ಕನೆಕ್ಷನ್. ಈ ವ್ಲಾಗಲ್ಲಿ ಇಷ್ಟೇ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.